ನಮಸ್ಕಾರ ಪ್ರಜೆಗಳೇ. ನಾನೀಗ ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ 385 ವರ್ಷಗಳ ಹಳೆಯದಾದ ಬ್ರಿಟಿಷರು ಕಟ್ಟಿಸಿದಂಥ ಒಂದು ಕೋಟೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋಣ, ನೋಡೋಣ ಏನೇನಿದೆ ಅಂತ. ನನಗೂ ಗೊತ್ತಿಲ್ಲ, ಬಟ್ ನಿಮ್ಗೆ ಅಲ್ಲಿ ಹೋಗಿ ನಾನು ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ ಏನೇನಿದೆ ಅಂತ. ನಡೀರಿ ಹೋಗೋಣ. ನೋಡಿ, ಇದು ಎಂಟ್ರಿ ಗೇಟು. ಒಳಗಡೆ ಎಂಟ್ರಿ ಕೊಡೋಣ, ಏನೇನಿದೆ ಅಂತ ನೋಡ್ಕೊತಾ. ಇದು ಚರ್ಚ್ ಅನ್ಸುತ್ತೆ. ಇದು ಫಸ್ಟಿಗೆ ಎಂಟ್ರಿನೇ ಚರ್ಚಲ್ಲಿಗೆ ಇದು ಇಟ್ಟವ್ರೆ. ನೋಡೋಣ ಏನೇನಿದೆ ಅಂತ. ಇದನ್ನೆಲ್ಲ ಬ್ರಿಟಿಷರು ಕಟ್ಟಿಸಿದ್ದು 1639ರಲ್ಲಿ. ಬಟ್ ಇದನ್ನು ಈಗ ತಮಿಳ್ನಾಡು ಗೌರ್ಮೆಂಟ್ ಅವರು ವಾಪಸ್ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡೋಣ ಇರಿ ಇಲ್ಲಿ ಏನೇನಿದೆ ಅಂತ. ಇಲ್ಲಿ ಅದು ಬುಕ್ಸ್ ಎಲ್ಲ, ಅವ್ರು ಬರೆದಿದ್ದಂಥ ಬುಕ್ಸ್ಗಳೆಲ್ಲ ಇದೆ ಇದರಲ್ಲಿ, ಬ್ರಿಟಿಷರು ಬರೆದಿದ್ದಂತಹ. ನೋಡಿ, ಮತ್ತೆ ಹಂಗೆ ಹೋಗೋಣ ಒಳಗಡೆ ಏನೇನಿದೆ ಅಂತ ಚೆಕ್ ಮಾಡಿಕೊಂಡು. ಇದು ಚರ್ಚು, ಅವರು ಕುತ್ಕೊಳ್ತಿದ್ದಂಥ ಪ್ಲೇಸ್ಗಳೆಲ್ಲ ಇದ್ದಾವೆ. ಓಕೆ, ಮುಂದೆ ಹೋಗೋಣ ಹಾಗೆ ಏನೇನಿದೆ ಅಂತ ಚೆಕ್ ಮಾಡಿಕೊಂಡು. ಓಕೆ, ಇದನ್ನು ನಾರ್ಮಲ್ ಆಗಿದೆ, ಏನಿಲ್ಲ ಇಲ್ಲಿ. ಓಕೆ, ನಾವು ಒಳಗಡೆ ಎಂಟ್ರಿ ಕೊಡೋಣ ಹಾಗೆ ಬರ್ತಾ ಬರ್ತಾ. ಓಕೆ, ಇದು ನೋಡಿ ಅಲ್ಲಿ ಆರ್ಕಿಟೆಕ್ಚರ್ ಯಾವ ಥರ ಮಾಡಿದ್ದಾರೆ. ಇವೆಲ್ಲ ಬ್ರಿಟಿಷರ್ ಮಾಡಿರೋದು. ಓಕೆ, ನೆಕ್ಸ್ಟು ಏನೇನಿದೆ ಚೆಕ್ ಮಾಡಿಕೊಂಡು ಹೋಗ್ತಾ ಇರೋಣ ಇರಿ. ಹಾಗೆ ನನಗೆ ಫಾಲೋ ಮಾಡ್ಕೊಂಬಿಡಿ. ನೆಕ್ಸ್ಟು ಇನ್ನು ಬರ್ತಾ ಬರ್ತಾ ಹೇಳ್ತೀನಿ ಬನ್ನಿ, ನೋಡೋಣ ಏನೇನಿದೆ ಅಂತ. ನನಗೂ ಗೊತ್ತಿಲ್ಲ. ಓಕೆ, ಬ್ರಿಟಿಷರು ಕಟ್ಟಿಸಿದಂಥ ಈ ಪೋರ್ಟ್ನ ವೈಟ್ ಇಲ್ಲಿದ್ದಾನಲ್ಲ, ಇವನೇ ರಾಬರ್ಟ್ ಕ್ಲೈವ್. ನಿಮ್ಗೆ ತೋರಿಸ್ತೀನಿ ರೀ ಒಂದು ನಿಮಿಷ. ಇವರೇ ನೋಡಿ ರಾಬರ್ಟ್ ಕ್ಲೈವ್. ಬನ್ನಿ ನೆಕ್ಸ್ಟ್ ಹೋಗೋಣ ಇನ್ನು ಒಳಗಡೆ ಏನೇನಿದೆ ಅಂತ ಚೆಕ್ ಮಾಡಿಕೊಂಡು. ಇದು ಸುಮ್ಮನೆ ನಾರ್ಮಲ್ಲು ಚರ್ಚ್ ಇರೋದ್ರಿಂದ ಇಲ್ಲಿ ನಾರ್ಮಲಾಗಿ ಏನೋ ಅಷ್ಟೊಂದು ಏನಿಲ್ಲ. ಒಳಗಡೆ ಹೋಗೋಣ ಇರಿ. ಎಂಟ್ರಿ ಈಗ ಬಂದೆ ನೋಡಿ. ಈಗ ಹೋಗೋಣ ಒಳಗಡೆ ಏನೇನಿದೆ ಅಂತ ಚೆಕ್ ಮಾಡಿಕೊಂಡು. ಬಟ್ ಇಲ್ಲಿ ಹೆವಿ ಸೆನ್ಸಿಟಿವ್ ಏರಿಯಾ ಅಂತೆ, ಅದಕ್ಕೆ ನಾರ್ಮಲಾಗಿ ಫೋನ್ ಯೂಸ್ ಮಾಡೋಕ್ಕೆ ಕೊಡ್ತಿರಲಿಲ್ಲ, ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಬನ್ನಿ ಹಾಗೆ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇದನ್ನೆಲ್ಲ ಡ್ರಾಯಿಂಗಲ್ಲಿ ಮಾಡಿದ್ದಾರೆ ಬ್ರಿಟಿಷರ್ಸ್ದೆಲ್ಲ, ಯಾವ ಥರ ಬಟ್ಟೆ ಹಾಕೋತಿದ್ರು ಅಂತ. ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು. ನೋಡಿ ಈ ಥರ ನೋಡಿ ಯಾವ ಥರ ನೈಫ್ಗಳಿದ್ದಾವೆ. ಅಲ್ಲಿ ಮುಂದೆ ಹೋಗಿ ನೋಡಿ, ಇದು ನನಗಿಂತ ದೊಡ್ಡದಾಗಿದ್ದಾವೆ. ನನ್ನ ಹೈಟಿಗಿರೋ ಅಷ್ಟು ಮಚ್ಚುಗಳನ್ನೆಲ್ಲ ಇಟ್ಟಿದ್ರು ಇದರಲ್ಲಿ. ನೋಡ್ತಿರ್ಬೋದು ನೀವು ಯಾವ ಥರ ಇದ್ದಾವಂತ, ಎಷ್ಟೆಷ್ಟು ದೊಡ್ಡದಿದ್ದಾವೆ. ಅದನ್ನೆಲ್ಲ ಬ್ರಿಟಿಷರು ಯೂಸ್ ಮಾಡ್ತಿದ್ರಂತೆ ನಮ್ಮ ಸ್ಲೇವರಿಗೋಸ್ಕರ ನಮಗೆ. ನೋಡಿ ಮುಂದೆ ಹೋಗೋಣ ಆ ಥರ ಇನ್ನು ಒಳಗಡೆ. ಇದು ಕೇಸು ನೀವು ನೋಡ್ತಿರ್ಬೋದು. ಯಾರಾದರೂ ಇದು ಮಾಡಿದ್ರೆ ಇದ್ರ ಒಳಗಡೆ ಹಾಕೋತಿದ್ರಂತೆ. ಇನ್ನೆಷ್ಟು ಹೋಗೋಣ ಒಳಗಡೆ. ಇದನ್ನು ನೋಡೋದು ವಿಚಿತ್ರವಾಗಿದೆ. ಮುಂದೆ ಹೆಂಗೆ ಎಂಟ್ರಿ ಕೊಡ್ತೀನಿ ನೋಡೋಣ ಇರಿ. ನೋಡಿ ಇಲ್ಲಿ ಗನ್ಸ್ಗಳು ನೋಡಿ ಯಾವ ಥರ ಇದ್ದಾವೆ. ಇಷ್ಟು ದೊಡ್ಡ ಇರೋ ಗನ್ಸ್ಗಳ ಯೂಸ್ ಮಾಡ್ತಿದ್ರಂತೆ ಆವಾಗ. ಇಲ್ಲಿ ಮುಂದೆ ಇನ್ನೂ ಇಂಪಾರ್ಟೆಂಟ್ ಇದೆ ನೋಡಿ, ಬಂದು ತೋರಿಸ್ತೀನಿ ನಿಮಗೆ. ಅವ್ರು ಯಾವ ಥರ ಬಟ್ಟೆ ಯೂಸ್ ಮಾಡ್ತಿದ್ರು ಅನ್ನೋದು ನೋಡಿ. ಯಾವ ಥರ ಅವರು ಯೂಸ್ ಮಾಡ್ತಿರೋದು ಬಟ್ಟೆಗಳು ಎಷ್ಟು ಸ್ಟ್ರಾಂಗ್ ಇದಾವೆ ಅಂತಂದರೆ ನೋಡಿ, ಚಿತ್ರವಾಗಿದೆಯಪ್ಪ ಇಲ್ಲಿ. ನೋಡಿ, ಇದು ಏನೇ ಗೊತ್ತಿಲ್ಲ ನನಗೆ ಏನೇನಿದಾವೆ ಇವು. ನೆಕ್ಸ್ಟ್ ಹಂಗೆ ಒಳಗಡೆ ಹೋಗೋಣ ಇರಿ. ಏನಿದಾವಂತೂ ನನಗಂತೂ ಫುಲ್ ಕನ್ಫ್ಯೂಷನ್ ಆಗಿದ್ದೀನಿ. ಬನ್ನಿ, ಈಗ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ, ಇವೆಲ್ಲ ಡ್ರಾಯಿಂಗ್ ಈ ಥರ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಬಟ್ ಇವೆಲ್ಲ ಒರಿಜಿನಲ್ಸ್ ಅಲ್ಲ, ನಾರ್ಮಲ್ ಒಂದು ಡ್ರಾಯಿಂಗ್ ರೀತಿಯಲ್ಲಿ ಮಾಡಿದ್ದಾರೆ. ಇವನ್ನೆಲ್ಲ ಸುಮ್ಮನೆ ತೋರಿಸ್ಬೇಕು ಮ್ಯೂಸಿಯಮ್ದ ರೀತಿಯಲ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇವೆಲ್ಲ ಇದೇನು ಒರಿಜಿನಲ್ ಇಲ್ಲ, ಬಟ್ ನಾರ್ಮಲಾಗಿ ಮಾಡಿದ್ದಾರೆ. 1639 ಅಂದರೆ 385 ವರ್ಷದ ಹಿಂದೆ ಇರೋದೆಲ್ಲ ಯಾವುದೂ ಇರಲ್ಲ ಈಗ. ಬಟ್ ಈಗ ನಾರ್ಮಲಾಗಿ ಇಟ್ಟಿದ್ದಾರೆ ತೋರಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ. ಬಟ್ ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ ಮೇಲೆ. ಬಟ್ ಇನ್ನೇ ಮುಂದೆ ಹೋಗೋಣ ಇರಿ, ನೋಡೋಣ ಏನೇನಿದೆ ಅಂತ. ನೋಡಿ, ಇವರೇ ನೋಡಿ ಕ್ವೀನ್ ಎಲಿಜಬೆತ್ತು. ನೆಕ್ಸ್ಟ್ ಹೋಗೋಣ ಹಾಗೆ ಒಳಗಡೆ. ಮುಂದೆ ಹೋಗ್ತಾ ಇನ್ನು ಇವ್ರು ನೋಡಿ, ಇವೆಲ್ಲ ನೀವು ನೋಡಿರ್ಬೋದು. ಇವೆಲ್ಲ ಮೂವಿಯಲ್ಲಿ ನೀವು ಇದು ಬಟ್ಟೆ ಹಾಕಿರೋದು ಕ್ವೀನ್ ಎಲಿಜಬೆತ್ತದು. ಹಿಂಗೆ ಮುಂದೆ ಹೋಗೋಣ ಇರಿ, ಇನ್ನೇನಿದೆ ಅಂತ ಚೆಕ್ ಮಾಡಿಕೊಂಡು ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಇವರೇ ನೋಡಿ ರಾಬರ್ಟ್ ಕ್ಲೈವು. ಅದನ್ನೆಲ್ಲ ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ, ಅವ್ರ ಬಗ್ಗೆ ಬರ್ತಿದ್ದಾರೆ. ನೆಕ್ಸ್ಟ್ ಹಾಗೆ ಹೋಗೋಣ.
ಮುಂದೆ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಇರೋದು ಒಂದು ಪ್ಲೇಸ್ ಇದೆ, ನಿಮ್ಗೆ ತೋರಿಸ್ತೀನಿ ಏನಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಅವರೆಲ್ಲ ಊಟ ಮಾಡಿರೋ ತಟ್ಟೆಗಡೆ ಹಿಡಿದು ಎಲ್ಲ ಇದ್ದಾವೆ. ತಟ್ಟೆಯಿಂದ ಹಿಡಿದು ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು. ಇದೆಲ್ಲ ಅವ್ರದ್ದು ಪರ್ಸನಲ್ ಆಗಿ ಇಟ್ಟಿರೋ ವಸ್ತುಗಳನ್ನ ಇದ್ರಲ್ಲಿ ಇಟ್ಟವ್ರೆ. ಬಟ್ ಇಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್ ಇದು ಯಾವ ಥರ ಇದೆ ಅಂತ. ಬಟ್ ಇಲ್ಲಿ ನೋಡಿ ಯಾವ ಥರ ಇಂಪಾರ್ಟೆಂಟ್ ಅಂದರೆ 1947 ಮೊದಲ ಫ್ಲ್ಯಾಗ್ನ ಇಲ್ಲೇ ಆರಿಸಿರೋದಂತೆ. ಆ ಫ್ಲ್ಯಾಗ್ನೂ ಇದರಲ್ಲಿ ಇದೆ, ಬಟ್ ಅವರು ತೋರ್ಸೋಕೆ ಕೊಡ್ತಿಲ್ಲ. ಬಟ್ ಇಲ್ಲಿ ನೋಡ್ಬೋದು ಅವರು ಹ್ಯಾಂಡ್ ರೈಟಿಂಗ್ ಕೂಡ ಇಲ್ಲೇ ಇಟ್ಟಿದ್ದಾರೆ, ಬ್ರಿಟಿಷರು ಯೂಸ್ ಮಾಡಿರೋ ಹ್ಯಾಂಡ್ ರೈಟಿಂಗ್ ಕೂಡ. ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ. ಇನ್ನು ಇಂಪಾರ್ಟೆಂಟ್ ಇರೋ ಪ್ಲೇಸ್ಗಳು ಇದ್ದಾವೆ ತುಂಬ, ಬಟ್ ಅವೆಲ್ಲ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿದೆ. ಬಟ್ ಅಲ್ಲಿ ಕ್ಯಾಮ್ರಾ ಅಲೋವ್ ಇಲ್ಲ. ಇರೋ ಲಾಕ್ದೇನೆ ನೋಡಿ, ಇದೇ ಲಾಕರು ಈ ಪೋರ್ಟಿಗಿರೋದು, ಈ ಕೋಟೆಗಿರೋ ಲಾಕರ್ ಇದು. ಆವಾಗ ಯೂಸ್ ಮಾಡ್ತಿದ್ರಂತೆ, ಅದನ್ನ ಇಲ್ಲಿದೆ. ಬಟ್ ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಆರ್ಟ್ನ ಮಾಡಿದ್ದಾರೆ ಇದು ಪೋರ್ಟ್ನ ಫುಲ್ಲಾಗಿ. ನೀವು ನೋಡ್ಕೋತಾ ಇರ್ಬೋದು, ನನ್ನ ಹಿಂದೆ ಇರೋದು ತೋರಿಸ್ತೀನಿ ಇರಿ ನಿಮ್ಮ ಮುಂದೆ ಮಾಡಿ ನೋಡಿ. ಇದೇ ನೋಡಿ, ಅದೇ ನಮ್ಗೆ ಈ ಪೋರ್ಟ್ನ ನಾವು ಬಂದಿರೋ ಪೋರ್ಟ್ ಈ ರೀತಿಯಲ್ಲಿದೆ. ಬಟ್ ನಾನು ನಿಮಗೆ ಅಲ್ಲಿ ಎಂಟ್ರಿಯಲ್ಲಿ ಇಲ್ಲಿಂದ ತೋರಿಸ್ದೆ ನಿಮಗೆ. ಬಟ್ ಈಗಿಂದ ನೀವು ಬರುವಾಗ ಫುಲ್ಲು ಸುತ್ತಾಡ್ಬೋದು. ಇದು ಫುಲ್ಗೂ ನಿಮಗೆ ಒನ್ಲಿ 28 ರೂಪೀಸ್ ಏನೋ ತೊಗೊಂಡ್ರು ನನಗೆ ಅಷ್ಟೇ, ಇನ್ನೇನು ಇಲ್ಲ. ಇದು ಗೌರ್ಮೆಂಟು ಮ್ಯೂಸಿಯಮ್ ಆಗಿರೋದ್ರಿಂದ ನೀವು ನಿಮಗೆ ಒನ್ಲಿ 20ನೋ 30 ರೂಪೀಸ್ ತೊಗೋತಾರೆ ಅಷ್ಟೇ. ಮುಂದೆ ಬನ್ನಿ, ಹಾಗೆ ಹೋಗೋಣ. ಸೆಕ್ಯೂರಿಟಿನೂ ನನ್ನ ಪಕ್ಕನೇ ನಿಂತ್ಕೊಂಡವ್ರೆ. ಮುಂದೆ ಹೋಗೋಣ. ಅವ್ರು ಬಿಡ್ತಾ ಇಲ್ಲ, ಎಲ್ಲೋ ಒಬ್ಬರಿಗೆ ಹೋಗೋಕೆ ಕೊಡ್ತಾ ಇಲ್ಲ. ಕ್ಯಾಮ್ರಾ ಕೈಯಲ್ಲಿದ್ದರೆ ಅವ್ರು ನಮ್ಮ ಜೊತೆನೇ ಬರ್ತಾ ಇರ್ತಾರೆ. ಬನ್ನಿ ನೋಡೋಣ. ಈಗ ಅಲ್ಲೇ ಇದೆ, ಮುಂದೆ ಹೋಗೋಣ. ಇನ್ನೇನಿದೆ ತೋರಿಸ್ತೀನಿ ನಿಮಗೆ. ತುಂಬ ರಿಕ್ವೆಸ್ಟ್ ಮಾಡಿದಾಗ ನನಗೆ ಸೆಕೆಂಡ್ ಫ್ಲೋರ್ಗೂ ಇದು ತೊಗೊಳಕ್ಕೆ ಹೇಳಿದ್ದಾರೆ. ನೋಡೋಣ ಇನ್ನೇನಿದೆ ಅಂತ. ಇವರೇ ನೋಡಿ ನಮ್ಮ ರಾಬರ್ಟ್ ಕ್ಲೈವ್ದು ಆರ್ಕಿಟೆಕ್ಚರ್ ಮಾಡಿದ್ದಾರೆ ನೋಡಿ. ತೋರಿಸ್ತೀನಿ ನಿಮಗೆ ನೋಡಿ ಅವ್ರನ್ನ. ಇನ್ನು ಮುಂದೆ ಬರೋಣ ನೋಡಿ. ಇನ್ನು ಕೆಲವೊಬ್ರದ್ದು ಇನ್ನೂ ಆರ್ಕಿಟೆಕ್ಚರ್ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ಇವರೆಲ್ಲ ಆವಾಗ ಗವರ್ನರ್ ಆಗಿರೋರು, ಅವ್ರದ್ದೆಲ್ಲ ಇದು ಮಾಡಿ ಇಟ್ಟಿದ್ದಾರೆ ಸೈಡಿಗೆ. ಬಟ್ ಇದು ಅಷ್ಟೊಂದು ಇಂಪಾರ್ಟೆಂಟ್ ಈಗ ಇಲ್ಲಿ ನೋಡಿ. ಇಲ್ಲಿ ತೋರಿಸ್ತೀನಿ ನಿಮಗೆ, ಇದೇ ಅವ್ರದ್ದು ಆರ್ಕಿಟೆಕ್ಚರ್ ಎಲ್ಲ ಇಟ್ಟಿದ್ದಾರೆ. ಇನ್ನು ಇಂಪಾರ್ಟೆಂಟಾಗಿ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ಇವ್ರು ಬಿಟ್ಟು ಇನ್ನೊಂದು ಇದ್ದಾರೆ ನೋಡಿ. ಇವ್ರು ಯಾರಂತ ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವು ಯಾರು ಇದ್ದಾರೆ ಅಂತ. ತೋರಿಸ್ತೀನಿ ನಿಮಗೆ. ಇವರೆಲ್ಲೋ ನೋಡಿರ್ತೀರ ನೀವು, ಬಟ್ ಹೇಳಬೇಕು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬನ್ನಿ, ಹಾಗೆ ಹೋಗೋಣ. ಇಂಪಾರ್ಟೆಂಟಾಗಿ ತೋರಿಸ್ಬೇಕು ನಿಮ್ಗೆ. ಇನ್ನೂ ತುಂಬ ಇದೆ ಇದರಲ್ಲಿ ನೋಡೋದು. ಬಟ್ ಇವಳಿಗೆ ಸೆಕ್ಯೂರಿಟಿಗಳು ಬಿಡ್ತಾ ಇಲ್ಲ, ನನ್ನ ಹಿಂದೆನೇ ತಿರುಗಾಡ್ತಾವ್ರೆ. ಹಾಗೆ ಹೋಗೋಣ ಇರಿ ಮೇಲೆ ಸೆಕೆಂಡ್ ಫ್ಲೋರಿಗೆ. ಏನೇನಿದೆ ಅಂತ ಚೆಕ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೂ. ಬನ್ನಿ ಹಿಂಗೆ ಹಾಗೆ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಏನೇನಿದೆ ಅಂತ ತೋರಿಸ್ತೀನಿ. ಇವ್ರು ಯಾರೋ ಕರೀತವ್ರಪ್ಪ. ಓಕೆ, ಫಸ್ಟ್ ಫ್ಲೋರಿಗೆ ಮಾತ್ರ ಅಂತೆ ಕ್ಯಾಮ್ರಾ, ಬಟ್ ನಾನು ಹಂಗೆ ಕರ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಹೋಗೋಣ ಸೆಕೆಂಡ್ ಫ್ಲೋರಿಗೆ. ಈಗ ಏನಿದೆ ಅಂತ ಭಯ ಬನ್ನಿ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಒಳಗಡೆ ಎಂಟ್ರಿ ಮಾಡೋಣ ಈಗ. ಫಸ್ಟು ನೋಡಿ, ಇಲ್ಲಿ ಮಾತಾಡೋಂಗಿಲ್ವಂತೆ. ನಾನು ಮಾತಾಡಲ್ಲ, ನೀವೇ ಹಾಗೆ ನೋಡ್ಕೊಳ್ಳಿ. ಸೆಕ್ಯೂರಿಟಿ ಹಿಂದೆನೇ ಇದ್ದಾನೆ, ಏನೂ ಮಾತಾಡೋಕ್ಕಾಗ್ತಿಲ್ಲ. ಬಟ್ ನೋಡಿ ನೀವು ಎಲ್ಲ ಪ್ಲೇಸ್ಗಳನ್ನ, ಇವೆಲ್ಲ ಇದರಲ್ಲೇ ಇದ್ದಾವೆ ಸೆಕೆಂಡ್ ಫ್ಲೋರಲ್ಲಿ. ಇದು ನಾನು ಹಾಗೆ ಫೋನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಬಟ್ ಅವನಿಗೆ ಗೊತ್ತಿಲ್ಲ. ಬನ್ನಿ ಹಾಗೆ ಹೋಗೋಣ. ಇಂಪಾರ್ಟೆಂಟಾಗಿ ಇನ್ನೂ ಇರೋ ಪ್ಲೇಸಸ್ನ ತೋರಿಸಿ. ಇದು ನೋಡಿ, ಇದು ಕಾಯಿನ್ಸು ನಮ್ಮ 1947 ಎಲ್ಲ ಕಾಯಿನ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಬ್ರಿಟಿಷರು ಯೂಸ್ ಮಾಡಿದಂಥ ಕಾಯಿನ್ಸ್ ಕೂಡ ಇಲ್ಲಿ ಒಳಗಡೆ ಇಟ್ಟವ್ರೆ. ಕ್ಯಾಮ್ರಾ ಇಸ್ಕೊಂಡ್ಬಿಟ್ರು ಇವರು. ಒಂದು ನಿಮಿಷ ಇರಿ, ತೋರಿಸ್ತೀನಿ ಬನ್ನಿ. ಇದೇ ನೋಡಿ 1947 ಹಿಡಿದು ಈವರೆಗೆ ಎಲ್ಲ ಕಾಯಿನ್ಸ್ಗಳು ಇಲ್ಲಿ ಇಟ್ಟವ್ರೆ. ಬ್ರಿಟಿಷರು ಯೂಸ್ ಮಾಡಿದಂಥ ಕಾಯಿನ್ಸ್ಗಳಾಗಲಿ, ಪೋರ್ಚುಗೀಸರು ಯೂಸ್ ಮಾಡಿದಂಥ ಕಾಯಿನ್ಗಳಾಗಲಿ ಎಲ್ಲನೂ ಇಲ್ಲಿದ್ದಾವೆ. ನೀವು ನೋಡ್ಕೋಬೋದು. ಇಲ್ಲಿ ಬಂದರೆ ವಿಸಿಟ್ ಮಾಡಿ. ಇಲ್ಲಿ ಚೆನ್ನೈಗೆ ಬಂದರೆ ಒನ್ಲಿ 15 ರೂಪೀಸ್ ಫ್ರಮ್ ಚೆನ್ನೈ ಮೆಟ್ರೋಯಿಂದ ನೀವು ನೋಡ್ಕೋಬೋದು ಇವೆಲ್ಲ. ನೋಡಿ ಹಳೆ ಚೆನ್ನೈ ಯಾವ ಥರ ಇತ್ತು ಅನ್ನೋದನ್ನು ಇಲ್ಲಿ ತೋರಿಸವ್ರೆ. ಬನ್ನಿ ಹಾಗೆ ಒಳಗಡೆ ಮುಂದೆ ಹೋಗೋಣ. ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಏನಿದೆಯಪ್ಪ ಅಂತಂದರೆ ಇಲ್ಲಿ ನಾರ್ಮಲಾಗಿ ಇಲ್ಲಿ ನೋಡ್ತಿರ್ಬೋದು ನೀವು. ನೋಡಿ ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ. ಬ್ರಿಟಿಷರು ಏನೇನು ಯೂಸ್ ಮಾಡ್ತಿರೋದನ್ನೆಲ್ಲ ಮ್ಯೂಸಿಯಂ ರೀತಿಯಲ್ಲಿ ಮಾಡಿದ್ದಾರೆ ಈ ಸೆಕೆಂಡ್ ರೂಮನ್ನು. ಓಕೆ, ನಾನೀಗ ಸೆಕ್ಯೂರಿಟಿ ನನಗೆ ಬೈತವ್ರೆ. ನಾನು ನೆಕ್ಸ್ಟ್